ಸಭಾಪತಿ ಆದೇಶಕ್ಕೆ ಗೌರವ ನೀಡದೆ ಸದನಕ್ಕೆ ಹಾಜರಾಗದ ಹಿನ್ನೆಲೆ ಬಿಜೆಪಿ ಸದಸ್ಯ ಸಿಟಿ ರವಿ ಅವರನ್ನ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಒಂದು ದಿನದ ಮಟ್ಟಿಗೆ ಅಮಾನತುಗೊಳಿಸಿದ್ದಾರೆ. ಈ ಕುರಿತು ಸದನದಲ್ಲಿ ಸ್ಪಷ್ಟನೆ ನೀಡಿದ ಸಭಾಪತಿ ಹೊರಟ್ಟಿ, ವಿಪಕ್ಷ ನಾಯಕರು ಹಾಗೂ ಪರಿಷತ್ನ ವಿಪಕ್ಷ ಮುಖ್ಯ ಸಚೇತಕರಿಗೆ ರಾತ್ರಿ 8 ಗಂಟೆಯ ಒಳಗೆ ಸಿಟಿ ರವಿ ಅವರನ್ನ ಸದನಕ್ಕೆ ಕರೆತರಲು ಸೂಚನೆ ನೀಡಿದೆ. ಆದರೆ ಸಭಾಪತಿಯ ಆದೇಶವನ್ನ ಅವರು ಪಾಲಿಸಲಿಲ್ಲ. ಆದ್ರಿಂದ ನಿಯಮಾನುಸಾರ ಅಮಾನತು ವಿಧಿಸಲಾಗುತ್ತಿದೆ ಅಂತ ಘೋಷಣೆ ಮಾಡಿದ್ರು. ಸಭಾಪತಿಯ ಈ ಆದೇಶದೊಂದಿಗೆ ಸಿಟಿ ರವಿ ಅವರನ್ನ ಒಂದು ದಿನದ ಮಟ್ಟಿಗೆ ವಿಧಾನ ಪರಿಷತ್ ಕಾರ್ಯಕಲಾಪಗಳಿಂದ ಅಮಾನತುಗೊಳಿಸಲಾಯಿತು. ಇಷ್ಟು ದಿನ ಸಪ್ಪೆಯಾಗಿದ್ದ ಕರ್ನಾಟಕ ಬಿಜೆಪಿ ಇದೀಗ ಕೆರಳಿ ನಿಂತಿದೆ. ಅಬಕಾರಿ ಹಗರಣದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ತೀವ್ರ ಹೋರಾಟಕ್ಕೆ ಇಳಿದಿದೆ. ಇದೇ ವಿಚಾರ ಅಧಿವೇಶನದಲ್ಲಿ ಭಾರಿ ಸದ್ದು ಮಾಡಿದೆ. ಕಳೆದ 2.5 ವರ್ಷಗಳಿಂದ ತುಸು ಮೌನದಲ್ಲಿದ್ದ ರಾಜ್ಯ ಬಿಜೆಪಿ ನಾಯಕರು ಹಾಲಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅಬಕಾರಿ ಹಗರಣವಾಗಲಿ ಅಥವಾ ಹೇಟ್ ಸ್ಪೀಚ್ ವಿಚಾರವಾಗಲಿ ಪ್ರತಿ ವಿಷಯದಲ್ಲೂ ಸರ್ಕಾರದ ಲೋಪದೋಷಗಳನ್ನ ಬೊಟ್ಟು ಮಾಡಿ ತೋರಿಸಿ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ತೀವ್ರ ಪ್ರತಿರೋಧ ಕೂಡ ತೋರ್ತಾ ಇದ್ದಾರೆ. ಇವರಿಗಿಂತ ಹೆಚ್ಚಾಗಿ ಬಿಜೆಪಿಯ 3 ಸೀನಿಯರ್ ನಾಯಕರು ಸದನದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನ ನಡೆಸಿದ್ದಾರೆ. ಈ 3 ನಾಯಕರ ಆಕ್ರಮಣಕಾರಿ ನಿಲುವಿನ ಹಿಂದೆ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ.